ನನ್ನ ಹೆಸರು ವಿಠಲ್ ಜಾವಗೌಡ್ರ ಅಂತ, ಸಹಾಯಕ ನಿರ್ದೇಶಕರು ಯುವ ಸಬಲೀಕರಣ ಕ್ರೀಡಾ ಇಲಾಖೆ ಕೊಪ್ಪಳ. ತಮ್ಮ ಮಕ್ಕಳು ಕ್ರೀಡೆಯಲ್ಲಿ ಉತ್ತಮವಾದಂಥ ಸಾಧನೆಯನ್ನು ಮಾಡಬೇಕು ಅಥವಾ ತಮ್ಮ ಮಕ್ಕಳು ಕ್ರೀಡೆಯಲ್ಲಿ ಆಸಕ್ತಿಯನ್ನು ಹೊಂದಿದ್ದಾರೆ, ಅವರಿಗೆ ಉತ್ತಮವಾದಂಥ ತರಬೇತಿಯ ಅವಶ್ಯಕತೆ ಇದೆಯಾ? ಹಾಗಾದರೆ ನಮ್ಮ ಯುವ ಸಬಲೀಕರಣ ಕ್ರೀಡಾ ಇಲಾಖೆಯ ಅಡಿಯಲ್ಲಿ ಬರುವಂತಹ ಕ್ರೀಡಾ ವಸತಿ ಶಾಲೆಗಳಿಗೆ ನಿಮ್ಮ ಮಕ್ಕಳನ್ನು ಸೇರಿಸಿ. ಇದೇ 2026 ಜನವರಿಯಲ್ಲಿ ಯುವ ಸಬಲೀಕರಣ ಕ್ರೀಡಾ ಇಲಾಖೆ ವತಿಯಿಂದ ಕ್ರೀಡಾ ಶಾಲೆಗಳಿಗೆ ನಾವು ಆಯ್ಕೆ ಪ್ರಕ್ರಿಯೆಯನ್ನು ಪ್ರಾರಂಭಿಸಲಿದ್ದೇವೆ. ಈ ಆಯ್ಕೆ ಪ್ರಕ್ರಿಯೆಯಲ್ಲಿ ಪ್ರಸ್ತುತ 4ನೇ ತರಗತಿ, 7ನೇ ತರಗತಿ ಹಾಗೂ 10ನೇ ತರಗತಿ ಓದುತ್ತಿರುವಂತಹ ಯುವಕ ಯುವತಿಯರಿಗೆ ಅವಕಾಶ ಇರುತ್ತದೆ. ಕನಿಷ್ಠ ಮಾನದಂಡಗಳಾಗಿ ನಾವು ಆಯ್ಕೆ ಪ್ರಕ್ರಿಯೆಯಲ್ಲಿ ಇರ್ತೀವಿ. ಉದಾಹರಣೆಗೆ ಎತ್ತರ ಆಯಿತು ಅಥವಾ ತೂಕ ಆಯಿತು, ಸಮ್ಮ ಫಿಸಿಕಲ್ ಎಕ್ಸಸೈಸ್ಗಳನ್ನು ನಾವು ನೋಡ್ತೀವಿ. ಇದನ್ನು ಹೊರತುಪಡಿಸಿ ಆಯ್ಕೆಗೊಳ್ಳುವಂತಹ ಕ್ರೀಡಾಪಟುಗಳಿಗೆ ಉನ್ನತವಾದಂತಹ ವಸತಿ ವ್ಯವಸ್ಥೆ ಇರ್ತದೆ. ಉತ್ತಮ ದರ್ಜೆಯಾದಂಥ ಊಟೋಪಹಾರಗಳನ್ನು ನಾವು ಕೊಡ್ತೀವಿ ಹಾಗೂ ಉನ್ನತ ತರಬೇತಿಯನ್ನು ಪಡೆದಿರುವಂತಹ ಕೋಚ್ಗಳಿಂದ ನಾವು ಮಕ್ಕಳಿಗೆ ತರಬೇತಿಯನ್ನು ನೀಡ್ತೀವಿ. ಹಾಗೂ ಅದನ್ನು ಎತ್ತಿ ಹಿಡಿಯೋಕ್ಕೆ ಯಾರ್ಯಾರು ಕೆಲಸಗಳು ಮಾಡಿದ್ದಾರೆ ಅಂದರೆ ಒಂದು ಚೆನ್ನೈಯವರು ಮತ್ತು ಒಂದು ಜೀವ ಕೃಷ್ಣನ್ ಆಪರೇಷನ್ ಕ್ಲಾಸ್, ಅದೆಲ್ಲ ಕಿರುಚಿತ್ರದಲ್ಲಿ ಬಂದಿದೆ. ಮತ್ತೆ ಅದನ್ನು ರಿಪೀಟ್ ಮಾಡೋಕ್ಕೆ ನನಗೇನು ಇಷ್ಟ ಇಲ್ಲ. ಏನು ಕಾನ್ಸ್ಟಿಟ್ಯೂಷನ್ ಬರೆದಾಗ ಅವ್ರನ್ನ ಅಂಬೇಡ್ಕರ್ ಸಾಹೇಬರು ಅವ್ರನ್ನ ಉಪಯೋಗಿಸ್ಕೊಂಡಿದ್ರು, ಚೇರ್ಮನ್ ಆಗಿದ್ರು. ಎಲೆಕ್ಟ್ರಿಸಿಟಿ ಅಡಿಯಲ್ಲಿ ಏನು ಇದು ರಂಗಮಂದಿರ ಕಟ್ಟಿದ್ದಾರೆ ಅಂತ ಒಂದು ಕಾರ್ಯಕ್ರಮಗಳು ಏನು ನಡೆಯುತ್ತೋ ಇದೆ, ಅದರಲ್ಲಿ ಪಾಲ್ಗೊಳ್ಳೋದಕ್ಕೆ ಒಂದು ಅವಕಾಶ ಮಾಡಿಕೊಡೋದಕ್ಕೆ ಕುಟುಂಬದವರಿಗೆ ಎಲ್ಲರಿಗೂ ನಮಸ್ಕರಿಸ್ತೇನೆ. ಇನ್ನೊಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಮಗೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ನಾನು ಚೆನ್ನೈಯವ್ರ ಬಗ್ಗೆ ಮಾತಾಡಬೇಕು ಅಂದರೆ ನನಗೆ ಗೋವಿಂದರಾಜಣ್ಣ ಅವ್ರು ಹೇಳಿದಂಗೆ ನನಗೆ ಅಷ್ಟು ಗೊತ್ತಿರಲಿಲ್ಲ. ಯಾಕಂದರೆ ಅವಾಗ ನನಗೆ 9 ವರ್ಷ, ನನಗೆ 10 ವರ್ಷ. ನಾನು ಅವ್ರನ್ನ ನೋಡಲಿಲ್ಲ. ನೀವು ಕೇಳಿದಾಗ ನೋಡಿದ್ದೀರಾ ಅಂದರೆ ನಾನು ಇಲ್ಲ ನೋಡಿಲ್ಲ ಅಂತ. ಆದರೆ ಎಲ್ಲೋ ಒಂದು ಕಡೆ ಮತ್ತೆ ಬೆಳೀತಾ ಇರುವಾಗ ತಂದೆಯವರು 1-2 ಸತಿ ಮಾತ್ರ ಹೇಳಿದರು. ಜೀವ ಕೃಷ್ಣನ್ ಅವರು ಬಂದಾಗ